ಬ್ಯಾಂಗ್ಳೂರ್ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ BSmile ಸಂಸ್ಥೆ ವತಿಯಿಂದ ಬೆಂಗಳೂರಿನ ದೀರ್ಘಕಾಲದ ಇಲ್ಲಿಯ ಸಂಚಾರ ಮೊಬಿಲಿಟಿ ಸಮಸ್ಯೆಗಳಿಗೆ ದೀರ್ಘಕಾಲದ ಪರಿಹಾರ ಕ್ರಮಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಿದ್ದೇವೆ. BSmileನಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆಗಳಿಗೆ ದೀರ್ಘಾವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ನೀಲಿನಕ್ಷೆಯನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರು ಹಾಕಿಕೊಟ್ಟಿದ್ದಾರೆ ನೀಲಿನಕ್ಷೆಯನ್ನು. ಮತ್ತು ಅವುಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನದ ಹಂತಕ್ಕೂ ಕೂಡ ಈಗಾಗಲೇ ಅವರು ತಂದಿದ್ದಾರೆ. ಸೊ ಹೊಸದಾಗಿ BSmileನಲ್ಲಿ ನಾನು ಯಾವುದೂ ಕೂಡ ಅವರಿಗೆ ಹೊಸ ಸಲಹೆ ಸೂಚನೆಗಳನ್ನು ಏನೂ ಕೊಟ್ಟಿಲ್ಲ. ಈ ಹಿಂದೆ ನಿರ್ಧಾರ ಆಗಿರುವಂಥ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮತ್ತು ಅದನ್ನು ತ್ವರಿತಗತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡುವುದರ ಬಗ್ಗೆ ನಮ್ಮ ಚರ್ಚೆಗಳು ಹೆಚ್ಚಾಗಿ ಇವತ್ತು ಅದರ ಕಡೆಗೆ ಆಗಿದೆ. ತಮಗೆ ಗೊತ್ತಿರೋ ಹಾಗೆ ಒಂದು ನೆಲಮಟ್ಟದಲ್ಲಿ ಈಗ ಕೆಲಸ ಆಗ್ತಾ ಇರೋದು BSmile ವತಿಯಿಂದ ಈ ವೈಟ್ ಟಾಪಿಂಗ್ ರಸ್ತೆಗಳು ಕೆಲಸ ನಡೀತಾ ಇದೆ. 2016ರಲ್ಲೇ ಅಂದು ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ವೈಟ್ ಟಾಪಿಂಗ್ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಕಾರಣ ಏನಂದರೆ, ಮಾಡಿದಂಥ ರಸ್ತೆಗಳು ಪದೇ ಪದೇ ಹಾಳಾಗ್ತಾ ಇರ್ತವೆ. ಅವು ಮಾಡಿದ್ದೇ ರೋಡುಗಳನ್ನು 3 ವರ್ಷಕ್ಕೆ 5 ವರ್ಷಕ್ಕೆ ಮತ್ತೆ ಮತ್ತೆ ಮಾಡುವಂಥದ್ದು. ಅದರಲ್ಲೂ ಕೂಡ ಯಾವುವು ಹೆಚ್ಚು ಸಂಚಾರ ಹೊಂದಿರುವಂಥ ರಸ್ತೆಗಳು ಅಂದರೆ ಹೈ ಡೆನ್ಸಿಟಿ ರೋಡ್ ಕಾರಿಡಾರ್ಸ್ ಅಂತ ನಾವೇನು ಹೇಳ್ತೇವೆ, ಹೆಚ್ಚು ವೆಹಿಕಲ್ ಟ್ರಾಫಿಕ್ ಇರ್ತಕ್ಕಂಥ ರಸ್ತೆಗಳು, ಅವು ಪದೇ ಪದೇ ಹಾಳಾಗ್ತಾ ಇದ್ದರೆ ಅವುಗಳಿಂದ ಹೆಚ್ಚಿನ ಜನಕ್ಕೆ ತೊಂದರೆ ಆಗ್ತದೆ. ಯಾಕೆಂದರೆ ಅಕ್ಕಪಕ್ಕಗಳ ರೋಡುಗಳಿಂದ ಬಂದವರು ಕೂಡ ಮುಖ್ಯ ರಸ್ತೆಗಳನ್ನು ಎಲ್ಲರೂ ಉಪಯೋಗಿಸೋದ್ರಿಂದ ಮುಖ್ಯ ರಸ್ತೆಗಳು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದರೆ ಅದರಿಂದ ಹೆಚ್ಚಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕು ಅಂತ, ಅವುಗಳು ಪದೇ ಪದೇ ಹಾಳಾಗೋದನ್ನು ತಪ್ಪಿಸಿ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. 30 ವರ್ಷ ಅದೇ ರಸ್ತೆಯನ್ನು 5 ಬಾರಿ 6 ಬಾರಿ ನಾವು ಆಸ್ಫಾಲ್ಟ್ ಮಾಡೋಕ್ಕೆ ಹೋದರೆ 1ಕ್ಕೆ 5ರಷ್ಟು ಖರ್ಚಾಗುತ್ತೆ. ಅದರ ಬದಲಿಗೆ 1:2 ಟೈಮ್ಸ್ ಈಗ ಖರ್ಚು ಮಾಡಿದರೆ ಆ ರಸ್ತೆ 30 ವರ್ಷ ಬಾಳಿಕೆ ಬರುತ್ತೆ. 30 ವರ್ಷದಲ್ಲಿ ಆ ರಸ್ತೆಗೆ ಹಾಕೋ ಬಂಡವಾಳ ದುಡ್ಡು ಕೂಡ ಉಳಿಯುತ್ತೆ. ಉದಾಹರಣೆಗೆ ನಾವು ಇವತ್ತು ವೈಟ್ ಟಾಪಿಂಗಲ್ಲಿ 1 ಕಿಲೋಮೀಟರ್ ಮಾಡಬೇಕಂದ್ರೆ 10 ಕೋಟಿ ರೂಪಾಯಿ ಆಗುತ್ತೆ. ಅದನ್ನೇ ನಾವು ಟಾರ್ ರೋಡ್ ಮಾಡಬೇಕು, ಬ್ಲ್ಯಾಕ್ ಟಾಪಿಂಗ್ ಮಾಡಬೇಕು ಅಂದರೆ 1 ಕಿಲೋಮೀಟ್ರಿಗೆ 4 ಕೋಟಿ ಖರ್ಚು ಮಾಡ್ತೀವಿ. 4-5 ಕೋಟಿಯನ್ನು ನಾವು 5 ಬಾರಿ ಖರ್ಚು ಮಾಡೋದ್ರ ಬದಲಿಗೆ 5 ಬಾರಿ ಖರ್ಚು ಮಾಡಿದರೆ 20-25 ಕೋಟಿ ರೂಪಾಯಿ ಆಗುತ್ತೆ. ಅದರ ಬದಲಿಗೆ ಇವತ್ತು 10 ಕೋಟಿ ರೂಪಾಯಿ ಹಾಕಿ ವೈಟ್ ಟಾಪಿಂಗ್ ಮಾಡಿದರೆ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಮುಖ್ಯವಾಗಿ ಒಂದು 25 ವರ್ಷ ಒಂದು ಸುಸ್ಥಿತಿಯ ರಸ್ತೆ ಸಿಗುತ್ತೆ, ಗುಂಡಿಗಳ ಮುಕ್ತವಾದಂಥ ರಸ್ತೆ ಸಿಗುತ್ತೆ. ಆ ಕಾರಣಕ್ಕಾಗಿ 2016ರಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನು ಈ ಒಂದು ಲಾಜಿಕ್ ಇಟ್ಕೊಂಡು ಆರಂಭ ಮಾಡಲಾಗಿದೆ.